ಎಲ್ರಿಗೂ ನಮಸ್ಕಾರ. ಏನಂತಂದ್ರೆ ನಾವು ನಿನ್ನೆ ಊರಿಗೆ ಬಂದ್ವಿ, ನಮ್ಮ ಮಾವ ಊರಿಗೆ. ಯಾಕೆ ಅಂತಂದ್ರೆ ಹೊಲ ಕೊಯ್ಸಿದ್ದಾರೆ, ಅದಕ್ಕೋಸ್ಕರ ನಾವು ನಿನ್ನೆನೇ ಬಂದ್ರಿ. ನಿಮ್ಗೆಲ್ಲ ನೋಡ್ತೀನಿ ಹೇಗಿದೆ ಅಂತಂದ್ಬಿಟ್ಟು. ನೋಡಿ, ಇದೇ ಹೊಲ ಕೊಯ್ಸಿರೋದು. ಪೂರ್ತಿ ನೆನ್ನೆನೇ ಕೊಯ್ಸಿದ್ದಾರೆ. ನಾವು ಸ್ವಲ್ಪ ನೆನ್ನೆ ಲೇಟಾಗಿ ಬಂದಿದ್ದು, 9 o'clock ಹಂಗೆ ಆಗಿಬಿಟ್ಟಿತ್ತು. ಸೊ ನಾವು ಬರೋದಕ್ಕೆ ನೈಟ್ ಆಗಿತ್ತು, ಅದಕ್ಕೆ ಲಾಗ್ ಸ್ಟಾರ್ಟ್ ಮಾಡಿಲ್ಲ. ಸೊ ಅದಕ್ಕೆ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ಕೊಯ್ಸಿದ್ದಾರೆ. ಸ್ವಲ್ಪ ಹೈವೇ ಇದೆ, ಇಲ್ಲೆಲ್ಲ ಕೊಯ್ಸಿ ಎಲ್ಲ ಇಲ್ಲಿ ಗುಡ್ಡೆ ಹಾಕಿದ್ದಾರೆ. ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ, ಅದು ಗುಡ್ಡೆ ಹಾಕಿರೋದು. ಇಲ್ಲೆಲ್ಲ ಗುಡ್ಡೆ ಇದೆ, ಇಲ್ಲೆಲ್ಲನೂ. ಮತ್ತು ಇಲ್ಲೆಲ್ಲ ಹಸುಗಳಿದ್ದಾವೆ ನೋಡಿ. ಇವೆಲ್ಲ ಹಸುಗಳು ನಮ್ಮವು ಇದ್ದಾವೆ, ಬೇರೆಯವ್ರದ್ದು ಇದ್ದಾವೆ ಇದರಲ್ಲಿ ಹಸುಗಳು. ಸಡನ್ನಾಗಿ ಎದುಳ್ತೈತದು ನೋಡಿ. ಇಲ್ಲೆಲ್ಲ ರಾಗಿ ಹಾಕಿದ್ದಾರೆ, ನೆನ್ನೆಲ್ಲ ಕೊಯ್ಸಿದಾರಲ್ಲ, ಸೊ ಅದೆಲ್ಲ ಹಾಕಿದ್ದಾರೆ. ಇಲ್ಲಿ ಎಲ್ಲ ಕ್ಲೀನ್ ಮಾಡ್ತಾವ್ರೆ, ಎಲ್ಲ ರಾಗಿ ಹಾಕೋರೆ. ಇಲ್ಲಿ ಇನ್ನೂ ಏನೋ ಮಾಡ್ತಾವ್ರೆ, ನಿಮಗೆಲ್ಲ ನೋಡಿಸ್ತೀನಿ ಇರ್ರಿ. ಹಾಯ್ ಮಾಡಿ ಎಲ್ರೂ, ಹಾಯ್ ಮಾಡ್ರಿ. ಹಾಯ್ ಮಾಡ್ರಿ. ನಮ್ಮ ಮಾವ ಏನೋ ಮಾಡ್ತಾವ್ರೆ, ಕೇಳೋಣ. ನಮ್ಮಮ್ಮ ಏನ್ ಮಾಡ್ತಾರದ್ ಮಾಮ ನೀನು? ಮಾಮ ಹೇಳ್ ಮಾಮ, ಏನ್ ಮಾಡ್ತಿದ್ಯ ಅಂತ? ಏನ್ ಮಾಡಕ್ಕೆ? ಗ್ರಿಲ್ ಚಿಕನ್ ಮಾಡೋದಿಕ್ಕೆ ನಮ್ಮ ಮಾವ ಇಲ್ಲಿರೋ ಐಟಮ್ಸ್ ನ ತಗೊಂಡ್ ಎಲ್ಲ ಏನ್ ಮಾಡ್ತಿದಾರೆ, ಕಟ್ತಾ ಇದಾರೆ ಎಲ್ಲ. ಇದೆಲ್ಲ ಮೀಟಿಂಗ್ ಹೊಡಿತಾವ ನೋಡ್ರಿ. ಇಲ್ಲೆಲ್ಲ ನಿಂಬೆ ಹಣ್ಣಂತೆ, ನಿಂಬೆ ಹಣ್ಣು. ಅಮ್ಮ ಇವನು ಅಮ್ಮ ಇವನು ಹಾಕಿದ್ದು ನೋಡಿದ್ರೆ ಹೆಂಗ್ ಹಾಕಿದಾನೆ ನೋಡಿ ನನ್ನ ಕೈಗೆ. ನಿಂಬೆ ಹಣ್ಣಂತೆ. ಏನ್ ಮಾಮ ಇದು? ಗಜ ನಿಂಬೆ ಹಣ್ಣು, ಗಜ ನಿಂಬೆ ಹಣ್ಣಂತೆ ನೋಡಿ. ಇದು ಎಷ್ಟಪ್ಪ ಇದೆ. ಮೈ ಗಾಡ್. ತಗೋ ಚಂಪು, ನಮ್ಮ ಚಂಪುಗೆ ಕೊಟ್ಬಿಡೋಣ, ಆಟಿಟ್ಯೂಡ್ ಬಾಯ್ಗೆ. ಇಲ್ಲೆಲ್ಲ ಏನೇನೋ ಮಾಡ್ತಿದ್ದಾರೆ. ನಮ್ಮ ದೊಡ್ಡಪ್ಪ ಹೇಳ್ತಾರೆ ಇದ್ರ ಬಗ್ಗೆ ಎಲ್ಲ, ಅವ್ರನ್ನ ಮಾತಾಡ್ಸೋಣ ಇವಾಗ. ದೊಡ್ಡಪ್ಪ ಹೇಳ್ ದೊಡ್ಡಪ್ಪ, ಅವಾಗಲೇ ಏನೋ ಹೇಳ್ದಲ್ಲ, ಏನ್ ಮಾಡಿದ್ರಿ ಇದೆಲ್ಲ? ಇದೆಲ್ಲ ರಾಗಿ ಮಾಡಿದ್ದೀರಿ, ಒಣಗಾಕ್ತಾ ಇದ್ದೀರಿ. ಬಿಸಿಲು ಬರ್ತಾ ಇದೆ, ಹೊಲಕ್ಕೆ ಹೋಗ್ಬೇಕು, ತೆನೆ ಆಗ್ಬೇಕು. ತೆನೆ ಆಗ್ಬೇಕು. ಇವಾಗ ಯಾಕೆ ಹಿಂಗೆ ಮಾಡ್ತಿರೋದು? ಒಣಗಾಕ. ಮತ್ತೆ ಇದು ಎಲ್ಲ ವೇಸ್ಟಾ? ಇದು ರಾಗಿ ಇದಾವ? ಎಲ್ಲ ರಾಗಿ ಎಲ್ಲ ಒಣಗಿಸ್ತಾ ಇದ್ದಾರೆ ನಮ್ ದೊಡ್ಡಪ್ಪ. ಮತ್ತೆ ಅದು ರಾಗಿ ಒಣಗಾಕ ಪೇಪರ್ ಅದ್ರ ಮೇಲೆ ಹಟ್ಟಬೇಕು. ಅದ್ರಲ್ಲಿ ಹಟ್ಟದ ನೋಡಿ, ಕಾಲು ಆಡಿಸ್ತಾ ಇರ್ಬೇಕು, ಆರಿಸ್ತಾ ಇರ್ಬೇಕು. ನೋಡ್ರಾ, ಹಿಂಗೆಲ್ಲ ಆರಿಸ್ಬೇಕಂತೆ, ಹಿಂಗೆಲ್ಲ ಮಾಡ್ಬೇಕಂತೆ. ಧೂಳು ಹೋಗುತ್ತಲ್ಲ, ಧೂಳು ಹೋಗೋದಿಕ್ಕೆ ಇವಾಗ ಹಿಂಗ ಒಣಗಾಕ್ತಾ ಇರೋದು. ಇವಾಗ ಮತ್ತೆ ಮಿಷಿನ್ಗೆ ಹಾಕ್ತಾರಂತೆ ನೋಡಿ. ಅಲ್ಲೆಲ್ಲ ಟಾರ್ಪಲ್ ಹಾಕ್ತಾ ಇದ್ದಾರೆ. ನಾನು ನನ್ನ ಚಂಪುನೇ ಅವಾಗಿಂದ ಕೆಲಸ ಮಾಡ್ತಾ ಇರೋದು, ಇನ್ಯಾರು ಹೆಲ್ಪ್ ಮಾಡ್ತಾ ಇಲ್ಲ ನಮ್ಗೆಲ್ಲ. ಚಂಪು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಚಂಪು ಆಟಿಟ್ಯೂಡ್ ಬಾಯ್. ಇವ್ ನನ್ನ ಮಾತೇ ಕೇಳಿಸ್ಕೊಳಲ್ಲ. ನೋಡ್ಕೊಳ್ರಿ ಹೆಂಗ್ ಆಟ ಆಡ್ತಾನೆ ಇವಾಗ. ಎಲ್ಲ ಇವಾಗ ಬರ್ತಾವ್ರೆ, ನಾನು ಮಾಡ್ತಾ ಇದ್ದೀನಿ ಅಂದಿದ್ದಕ್ಕೆ ಎಲ್ಲಾರು ನೋಡ್ರಿ ಬೇಕು ಅಂತ ಬರ್ತಾ ಇರೋದು. ಅಳಿಲಿ ಸೇವೆ ಅಂತೀವಿ, ಇವ್ನ ಅಳಿಲಿ ಸೇವೆ ನೋಡ್ರಿ. ಓಲೆ ಬೇಕು ಅಂತ ಬರ್ತಾ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಸ್ವಲ್ಪ ಆಟ ಆಡ್ಲಿ ಅಮ್ಮ. ಇವಾಗ ಒಂದು ಭಯ ಆಗ್ಬಿಟ್ಟು ನೋಡ್ರಿ, ಅವ್ರು ಹೆಂಗ್ ಆಟ ಆಡ್ತಾರೆ ಇವಾಗ. ನಂದು ಹಣ್ಣು ಚಂಪು, ನಂದು ಹಣ್ಣು ನಂದು ಹಣ್ಣಮ್ಮ. ಅವಾಗಲೇ ನಂದು ಅಂದ್ಬಿಟ್ಟು ಪೂರ್ತಿ ಹಾಕೊಂಡ್ಬಿಟ್ಟವನೆ. ಇವಾಗ ಹಾಕಂತ ನೋಡ್ರಿ ಮಾಕ. ನಂದು ರಾಗಿ ಅಂತ ಅಂದ್ಬಿಟ್ಟು ಪೂರ್ತಿ ಹಿಂಗೆ ಎತ್ಕೊಂಡು ಹಾಕೊಂತ ನಿಂಗ. ಚಂಪು ತುಂಬ್ಸು ಹಾಕಿದೊಳಗೆ ತುಂಬ್ಸು
ತುಂಬಿಸಿ ತೊಳಕ ಬರ್ತಾ ಇರೋದು ಇವರೆಲ್ಲ ನೋಡಿ. ಹಾಯ್ ಮಾಡಿ ನವೀನಾ. ನೋಡಿ ನೋಡಿ ಮಾಡಮ್ಮ, ನೀನೇನಮ್ಮ? ನಮ್ಮಮ್ಮ ಏನು ಮಾಡ್ತಾ ಇಲ್ಲ, ಮಾಡ್ತಾ ಇದ್ದೀನಿ ಅಂತವ. ಮಾಡು ಕೆಲಸ ಮಾಡಿ ಫಸ್ಟ್ ಮಾಡು. ಅವ್ನು ನೋಡ್ರಿ ಅಲ್ಲಿ ನಮ್ಮಮ್ಮ ಕಿತ್ಕೊಂಡಿದ್ದಕ್ಕೆ. ಅಮ್ಮ ಯಾರು ವಿಡಿಯೋ ಮಾಡೋರು ಇಲ್ಲ ನಂದು. ಹಾಕಮ್ಮ. ಇವನು ಅಳಿಲಿ ಸೇವೆ ಮಾಡ್ತಾವ್ ನೋಡ್ರಿ ಇಲ್ಲಿ. ಅಲ್ಲಿಂದ ಎತ್ತ ಪಕ್ಕದಕ್ಕೆ ಹಾಕ್ತಾವನ ಅಷ್ಟೇ. ನಾನು ಒಂದ್ ಸ್ವಲ್ಪ ಹಾಕ್ತೀನಿ ಇವಾಗ. ಇರ್ರಿ, ಯಾರ್ಕೇಗ ಫೋನ್ ಕೊಟ್ಬಿಡ್ತೀನಿ ಫಸ್ಟು. ಏಯ್ ತಮ್ಮ ಧೃತಿ ಬನ್ನಿ ಇಲ್ಲಿ ಬೇಗ. ಬಾರ್ದೊಳದೆಲ್ಲ ತೋರ್ಸಲ್ಲ ಕಣ್ಣ ನಾನು. ಇಂದ ಫೋನ್ ಇಟ್ಕೋ. ಇವರೆಲ್ಲ ನೋಡಿ ಇವಾಗ ಹಾಯ್ ಅಂತ ಮಕ್ಕಳೆಲ್ಲ ಮಾಡ್ತಾವ್ರೆ ಪಾಪ. ಮಾಡ್ರೆ ಹಾಕ್ರಿ ಎಲ್ಲ. ನೋಡ್ ನಮ್ ತಮ್ಮು ನೋಡು, ನಮ್ ಚಂಪುಗನ ಆಟ ಆಡ್ಬೇಕು ಇವಾಗ. ನೋಡ್ ನಮ್ ಧೃತಿನ ಎಲ್ಲ ಹಾಕ್ತವ್ರೆ. ಇವನ್ ಎತ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಬಾ ಮಗ್ನೆ ಬಾ, ಇಲ್ಲೆಲ್ಲ ಕುತ್ಕೋ ಬಾ. ಆದ್ರೆ ಹಂಗೆಲ್ಲ ಮಾಡಲ್ಲ. ಮಮ್ಮಿ ಮಾತಾಡ್ತೀನಿ. ಮಾಮ ನಿಜ ನೀನು ಹೇಳ್ತಿರೋದಕ್ಕೆ ಯಾರು? ನಮ್ಮ ಮಾವ ನಮ್ಗೆ ಕಾಸು ಕೊಡ್ತಾನೆ, ಅದಕ್ಕೋಸ್ಕರ ಕೆಲಸ ಎಲ್ಲ ಮಾಡ್ತಾ ಇದೀವಿ ಅಂತೆಲ್ಲ ಅನ್ಕೊಳಕ್ ಹೋಗ್ಬೇಡ್ರಿ. ಚಿಲ್ಡ್ರೆ ಕಾಸು ಕೆಲಸ ಮಾಡಲ್ಲಪ್ಪ. ರವಿಕುಮಾರ್ ಇದೆಷ್ಟೆಲ್ಲ ನೋಡಿ. ಕೂಲಿಯವ್ರಿಗಾಗಿದ್ರೆ ಕೊಡ್ತಾ ಇದ್ದೆ ತಾನೇ ಇವಾಗ. ಕೂಲಿಯವ್ರಿಗೆ ಏನ್ ಕೊಡ್ತೀಯೋ ಆ ಕಾಸು ನಮಗ್ ಕೊಡ್ಬೇಕು ತಾನೇ. ಇವ್ರಿಗೆ ಯಾರಿಗೂ ಬೇಕಾಗಿಲ್ಲ ಕಾಸು, ನನಗ್ ಬೇಕು. ಯಾರದೇ ಆದ್ರೂ ನಿಂಜೇಬಿಗೆ ಇಳಿಸಿ ಬಿಡು. ಎಲ್ಲ ಹೆಂಗ್ ಆಟ ಆಡ್ತಾವ್ರಿ ಇವಾಗ. ಎಲ್ಲ ಹಾಕಿದ್ರಿ, ಇನ್ನೊಂದ್ ಸ್ವಲ್ಪ ಹಾಕ್ಬೇಕಷ್ಟೇ ಇವಾಗ. ದೊಡ್ಡಪ್ಪ ಏನ್ ಮಾಡ್ಬೇಕು ಹೇಳಿ ದೊಡ್ಡಪ್ಪ, ನಾನು ಮಾಡ್ತೀನಿ. ನಾನು ಒಬ್ಳೆ ಸಹಾಯ ಮಾಡೋದು. ಕಾಲ ಹರ್ಸ್ಕೊಂಡ್ ಬರ್ತಾ ಇರ್ಬೇಕಂತೆ. ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ. ಬಿತ್ತು ಅಂದ್ರೆ ನಮ್ಮಮ್ಮನ ಅಷ್ಟೇ. ರೆಡಿ ಆಯ್ತಾ? ನಮ್ಮ ಮಾಮ ಗ್ರಿಲ್ ಮಾಡೋದಕ್ಕೋಸ್ಕರ ಕಟ್ತಾ ಇರೋ ಕಂಬಿ ಇದು ನೋಡಿ. ನಮ್ಮ ಮಾಮನ ಟ್ಯಾಲೆಂಟ್ ನಾವೇ ತುಳ್ದಾಕಿದ್ರಿ ಪಾಪ. ನಮ್ಮ ಮಾಮನ ಇವಾಗ ಟ್ಯಾಲೆಂಟ್ನ ತೋರಿಸ್ತಾವನೆ ನೋಡ್ರಿ. ಗ್ರಿಲ್ ಮಾಡೋದಕ್ಕೋಸ್ಕರ ಇವಾಗ ಕಟ್ತಾ ಇರೋದು ಇದನ್ನ. ಸಾಕಾಯ್ತು ನನಗೆ, ಅವ್ರು ಮಾಡಲಿ ಅಂತ ಬಿಟ್ಬಿಟ್ಟಿದ್ದೀನಿ ಇವಾಗ. ಬಿಸಿಲು ಚೆನ್ನಾಗಿದೆ, ಅದಕ್ಕೆ ಎಲ್ಲ ಇವಾಗ ಮಾಡ್ಕೊಂಡಿರೋದು. ಇವಾಗ ಇಲ್ಲೇ ಹೊಲಕ್ಕೆ ಹೋಯ್ದಿರೋದು, ಪಕ್ಕದಾಗೆ ಇರೋದು ಹೊಲ. ಅಲ್ಲಿಂದ ಎಲ್ಲ ಇಲ್ಲೇ ಎತ್ಕೊಂಬಂದು ಹಾಕಿದ್ದಾರೆ. ಅವ್ರಿಗೆ ಎಲ್ಲರಿಗೂ ಜ್ಯೂಸ್ ಕೊಡ್ತಾ ಇರೋದು ನಮ್ಮ ಅಕ್ಕ. ನನಗೆ ಕೊಡ್ಸಿಂದಕ್ಕ. ಯಾವ್ದು ಎತ್ಕೊಳೋದು? ಈ ಗ್ಲಾಸ್ ನನಗೆ.
ನಮ್ಮಮ್ಮ ಕೊಡ್ತಾ ಇದ್ದಾರೆ ಇವಾಗ. ಇಲ್ಲಿ ಗ್ರಿಲ್ ಮಾಡೋದಕ್ಕೋಸ್ಕರ ಒಲೆ ಹಾಕ್ತೀವಲ್ಲ ಅದಕ್ಕೆ. ನಮ್ಮ ದೊಡ್ಡಪ್ಪ ಕೆಲಸ ಅಂತ ಬಂದರೆ ಊಟನೂ ಮಾಡಲ್ಲ, ಏನೂ ಮಾಡಲ್ಲ. ನೋಡಿ ಬೆಳಗ್ಗೆಯಿಂದ ನಾಷ್ಟ ಕೂಡ ತಿಂದಿಲ್ಲ. ತಣ್ಣಗೈತೆ ಕುಡಿಯಜ್ಜಿ. ಅಯ್ಯೋ ಚಿಯಾ ಸೀಡ್ಸ್ ಎಲ್ಲ ಹಾಕ್ಬಿಟ್ಟವ್ರೆ ಇದರಲ್ಲಿ. ಎಲ್ಲರಿಗೆ ಜ್ಯೂಸ್ ಕೊಟ್ಟಿದ್ದಾಯ್ತು ಇವಾಗ. A few moments later. ಬೈಲಿ ಜುಮಿ ಹೆಂಗ್ ಬರ್ತೈತ್ ನೋಡಿ. ಇವಾಗೆಲ್ಲ ರೆಡಿ ಆಯ್ತು. ಗ್ರಿಲ್ ಚಿಕನ್. ಆಡಿಯನ್ಸ್ ಎಲ್ಲ ಕಾತರದಿಂದ ಕಾಯ್ತಾ ಇದ್ದೀರಾ ನೋಡಿ. ಎಮ್ಮಿ ಎಮ್ಮಿ ತೊಳಿತೈತಿರೋ. ಆಯ್ತಾ ತೊಳೆದಿದ್ದು? ಅವಾಗ್ಲೆಲ್ಲ ರೆಡಿ ಮಾಡ್ಕೊಂತ ಇದ್ರಲ್ಲ, ಇವಾಗ ಇಲ್ಲಿ ಸುಡ್ತಾ ಇದ್ದಾರೆ ನೋಡಿ ನಮ್ಮ ಮಾವ. ಇನ್ ಸ್ವಲ್ಪ ಹೊತ್ತಿಗೆಲ್ಲರೂ ಇಲ್ಲೇ ಊಟಕ್ಕೆ ಕುತ್ಕೊಂತಾರೆ. ಎಲ್ಲರೂ ತಿಂತಾ ಇದ್ದಾರೆ ನೋಡಿ. ಚಿಕನ್ ಗ್ರಿಲ್ಲು. ಇದು ಎಷ್ಟನೇ ರೌಂಡು? 4ನೇದು 5ನೇದು ರೌಂಡ್. ಇದು ಎಲ್ಲ ಹಾಕಿದ್ದೆಲ್ಲ ಖಾಲಿ ಆಗೋಯ್ತು ನೋಡಿ. ಎಲ್ಲ ತಿಂತಾ ಇದ್ದಾರೆ. ಇದೇ ಬಿಸಿಲು. ರಾಗಿಂಗ್ ಕದ್ಕೊಂಡು ಹೋಗ್ತಾರೆ ಅಂತ ಎಲ್ಲ ಇಲ್ಲೇ ಕುತ್ಕೊಂಡವ್ರೆ. ರಾಗಿ ಎಲ್ಲ ಒಣಗ್ತಾ ಇದೆ ನೋಡಿ. ಅವಾಗೆಲ್ಲ ಸ್ವಲ್ಪ ಧೂಳೆಲ್ಲ ಹೋಗಿದೆ. ಇವಾಗ ಕೈಯಿದ್ದು ಕಾಣ ಕೊಡದಿದ್ದ ಮೇಲೆ ರಾಗಿ ನಾವು ಒಂದು 9 o'clock ಮೇಲೆ ಹಾಕಿದ್ದೆಲ್ಲ ರಾಗಿನ ಪೂರ್ತಿ ಎಲ್ಲ ಅಳ್ದಿದ್ರಿ ಬಿಸಿಲಿಗೆ ಅಂತಂದ್ಬಿಟ್ಟು. ಇವಾಗ ಹಸುಗಳು ಬರೋ ಟೈಮ್ ಆಯಿತು, ಅದಕ್ಕೋಸ್ಕರ ಎಲ್ಲ ಇವಾಗ ಗುಡ್ಡೆ ಮಾಡಿ ಹಾಕ್ತಾ ಇದ್ದೀವಿ ನೋಡಿ. ಇವಾಗೆಲ್ಲ ಪೂರ್ತಿ ಒಂದು ಕಡೆ ಗುಡ್ಡೆ ಮಾಡಬೇಕು. ಹಸುಗಳು ಬರುತ್ತೆ ಇವಾಗ, ಅದಕ್ಕೋಸ್ಕರ ಹಸುಗಳು ಬರೋ ಅಷ್ಟಿಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ನಾವು ಇವಾಗ. ಎಷ್ಟು ಧೂಳು ಧೂಳು ಧೂಳು. ಇನ್ನೂ 3-4 ಡೇಸ್ ಬೇಕು ಇದು ಒಣಗಕ್ಕೆ. ಇನ್ನು ಯಾಕೆಂದ್ರೆ ಎಲ್ಲ ತಣ್ಣಕ್ಕಿದೆ ಒಳಗಡೆ ಎಲ್ಲ ನೋಡಿ. ಎಲ್ಲ ಗುಡ್ಡೆ ಮಾಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಧೂಳು. ಇವ್ರು ನೋಡಿ ಇಲ್ಲಿ ಹಾಕ್ತಾವ್ರೆ. ನಾವೆಲ್ಲ ಇದೆಷ್ಟು ಪೂರ್ತಿ ಕ್ಲೀನ್ ಮಾಡಿದ್ರಿ. ಇವಾಗ ಅವರೆಲ್ಲ ಅಲ್ಲಿಂದ ಎಳ್ಕೊಂಡು ಬಂದು ಹಾಕ್ತಾವ್ರೆ ನೋಡಿ. ಪೂರ್ತಿ ಕ್ಲೀನ್ ಮಾಡಿಕೊಂಡ್ರೆ ಇನ್ನು ನಾಳೆ ಒಂದು ದಿವಸ ಹಾಕ್ಕೊಂಡ್ರೆ ನೆಕ್ಸ್ಟ್ ಇನ್ನು ಮಿಷಿನಿಗೆ ಕೊಡ್ತಾರೆ. ಅವಾಗೆಲ್ಲ ಪೂರ್ತಿ ಕ್ಲೀನ್ ಆಗುತ್ತೆ. ಬೇಕಂತ ಎತ್ಕೊಂಡಿರೋದು ಅಣ್ಣ ಬಾಬಾ. ಇವಾಗ ಎತ್ಗ ನೋಡಿ. ಇವಾಗ ನೆಕ್ಸ್ಟ್ ಮಿಷಿನ್ಗೆ ಹಾಕಿಸ್ಕೊಳತ್ತಾನೆ. ಮಿಷಿನಿಗೆ ಕೊಡೋದಿನ್ನ ಅಷ್ಟೇ ಇದನ್ನ. ಬಿಡು ಬಿಡು ಬಂತು ಬಿಡು ವಿಡಿಯೋ ಅಷ್ಟೇ, ಮುಗೀತು ನಮ್ಮ ಕೆಲಸ.
ಇನ್ನು ನಾಳೆ ಮತ್ತೆ ಇವರೇ ಮಾಡ್ಕೊತಾರೆ, ನಾವು ಊರಿಗೆ ಹೊರಟೋಗ್ತೀವಿ. ನಾಳೆ ಒಂದು ದಿವಸ ಪೂರ್ತಿ ಒಣಗಾಕೊಂಡಾದ್ಮೇಲೆ ಮಿಷಿನ್ ಕೊಡ್ತಾರೆ. ಅವಾಗೆಲ್ಲ ಥಂಡಿ ಬೀಳುತ್ತೆ ಅಂತಂದ್ಬಿಟ್ಟು ಎಲ್ಲ ಟಾರ್ಪಲ್ ಹಾಕ್ಬಿಡ್ತಾರೆ ಇವಾಗ ನೈಟಿಗೆ. ಇವಾಗ ಹಸು ಎಲ್ಲ ಬಂದಿದೆ, ಅದೆಲ್ಲ 4 o'clock ಮೇಲೇ ಬರುತ್ತೆ ಹಸುಗಳೆಲ್ಲ. ಸೊ ನಾವೆಲ್ಲ ಫ್ರೆಶ್ ಅಪ್ ಆಗೋಷ್ಟಕ್ಕೆ ಇಷ್ಟೊತ್ತಾಯಿತು ನೋಡಿ. ಮಂಜು ಬೀಳಬಾರ್ದು ಅಂತ ಅಂದ್ಬಿಟ್ಟು ಇವಾಗೆಲ್ಲ ಒಂದೇ ಕಡೆ ಹಾಕ್ಬಿಟ್ಟು ಟಾರ್ಪಲ್ ಹಾಕ್ಬಿಟ್ಟಿದ್ದೀವಿ. ಇವಾಗ ಹಸುಗಳನ್ನ ಇನ್ನು ಸ್ವಲ್ಪ ಹೊತ್ತಿಗೆಲ್ಲ ಒಳಗಡೆ ಕಟ್ತಾರೆ ನೋಡಿ. ರಾಗಿ ಈ ಥರ ಮತ್ತೆ ಬೆಳಗ್ಗೆ ಎಲ್ಲ ಮತ್ತೆ ಏನು ಬೆಳಗ್ಗೆಯಿಂದ ನಾವೇನು ಮಾಡಿದ್ರು ಅದೇ ಪ್ರೋಸೆಸ್ಸು ಬೆಳಗ್ಗೆಗೂ ಕಂಟಿನ್ಯೂ ಆಗುತ್ತೆ. ಈ ವಿಡಿಯೋ ನಿಲ್ಗೆ ಏನು ಮಾಡ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.